ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ನಾನು ಬೈಕ್ ಶೋರೂಮಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದ್ಕೊಂಡ್ರಾ? ಹೌದು, ಇವತ್ತು ನಮ್ಮದು ಬೈಕ್ ಡೆಲಿವರಿ ಇದೆ ನೋಡಿ ನಮ್ಮ ಬೈಕು. ಹಾಗೆ ಬರಬೇಕಾದ್ರೆ ಹೂವಿನ ಹಾರ ತೊಗೊಂಬಂದೆ ಬೈಕ್ ಪೂಜೆ ಮಾಡುವಾಗ ಹಾಕೋಕ್ಕೋಸ್ಕರ ಅಂತ. ಆಮೇಲೆ ಇಲ್ಲಿ ಸ್ವಲ್ಪ ಡಾಕ್ಯುಮೆಂಟೇಷನ್ ಪ್ರಾಸೆಸ್ ಎಲ್ಲ ನಡೀತಾ ಇತ್ತು. ನಾವು ಯಾವುದೇ ರೀತಿ EMIಯಲ್ಲಿ ತೊಗೊಂಡಿಲ್ಲ, ಫುಲ್ ಕ್ಯಾಶ್ ಕೊಟ್ಟಿರೋದು. ಡಾಕ್ಯುಮೆಂಟೇಷನ್ ಎಲ್ಲ ಆದ ತಕ್ಷಣ ನಮ್ಮ ಗಾಡಿ ಇದೆಲ್ಲ ಸ್ವಲ್ಪ ಫೋಟೋಸ್ ವಿಡಿಯೋಸ್ ತಗೊಂಡು ಆಚೆ ಬಂದ್ವಿ. ಹಾಗೆ ಯಾವುದು ಮಧ್ಯಾಹ್ನ ಆಗಿರೋದ್ರಿಂದ ಯಾವುದು ಟೆಂಪಲ್ಸ್ ಓಪನ್ ಇರಲಿಲ್ಲ ಪೂಜೆ ಮಾಡ್ಸೋಕ್ಕೆ, ಅದಕ್ಕೆ ಊಟಕ್ಕೆ ಅಂತ ಬಂದ್ವಿ. ಬಾಳೆ ಎಲೆ ಊಟ ನೋಡಿ. ಹಾಗೆ ಸ್ಟಾರ್ಟರ್ಸ್ ಅಂದರೆ ಊಟನೇ ಮಾಡಿಬಿಡೋಣ ಅಂಥೇಳಿ ಸ್ವಲ್ಪ ಸ್ಟಾರ್ಟಿಂಗ್ ಆರ್ಡ್ರ್ ಮಾಡಿದ್ವಿ. ಇದು ಮಶ್ರೂಮ್ ಮಂಚೂರಿ ಮತ್ತು ಬೇಬಿಕಾರ್ನ್ ಮಂಚೂರಿ ಎರಡೂ ಒಂದೇ ಥರ ಕಾಣಿಸ್ತಿದೆ. ಆಮೇಲೆ ನಾನ್ ಮತ್ತು ಕಾಜು ಮಸಾಲಾನೂ ಆರ್ಡ್ರ್ ಮಾಡಿದ್ವಿ. ಇದಾದ ತಕ್ಷಣ ಜೀರಾ ರೈಸ್ ಮತ್ತು ಪನ್ನೀರ್ ಟಿಕ್ಕಾ ಮಸಾಲ ಕೂಡ ಆರ್ಡ್ರ್ ಮಾಡಿದ್ವಿ. ಅದಾದಮೇಲೆ ಡೈಜೆಷನ್ಗೋಸ್ಕರ ಲೆಮನ್ ಸೋಡಾನೂ ಆರ್ಡ್ರ್ ಮಾಡಿದ್ವಿ. ಲಾಸ್ಟಲ್ಲಿ ಊಟ ಎಲ್ಲ ಆದ ತಕ್ಷಣ ನಮ್ಮ ಫಿಂಗರ್ ಬೌಲ್ ಬಂತು. ಸೊ ಎಲ್ಲ ಕೈಯೆಲ್ಲ ತೊಳ್ಕೊಂಡು ಮನೆಗೆ ಸ್ವೀಟ್ ತರಬೇಕಲ್ವಾ, ಅದಕ್ಕೆ ಮನೆಗೆ ಸ್ವೀಟ್ ತರಬೇಕು ಅಂಥೇಳಿ ಕುಂದ ತೊಗೊಂಡು ಬಂದ್ವಿ. ಇದು ಇಂಡಿಯಾ ಸ್ವೀಟ್ ಹೌಸ್ ಇಂದ ತರಿಸಿದ್ದು ನಾನು ಝೊಮ್ಯಾಟೋಯಿಂದ. ಸೊ ಕುಂದ ಮನೆಗೆ ತೊಗೊಂಬಂದು ಆಲ್ರೆಡಿ ಅರ್ಧಕ್ಕರ್ಧ ಖಾಲಿ ಮಾಡಿಬಿಟ್ಟಿದ್ರು. ಆಮೇಲೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಸಾಯಂಕಾಲ ಆದಮೇಲೆ ಹಾಗೆ ದೇವ್ರಿಗೆ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಗಾಡಿ ಪೂಜೆ ಮಾಡ್ಸೋಕ್ಕೆ ಅಂತ ಬಂದ್ವಿ. ನೋಡಿದ್ರೆ ಇವತ್ತೇ ಇದೇ ಟೈಮ್ಗೆ ನಮ್ಮ ಚಿಕ್ಕಪ್ಪ ಕೂಡ ಪರ್ಚೇಸ್ ಮಾಡಿಬಿಟ್ಟಿದ್ರು, ಫುಲ್ ಸರ್ಪ್ರೈಸಿಂಗ್ ಆಗಿ. ಅವ್ರದ್ದು ಪೂಜೆ ಆಯಿತು. ಅದಕ್ಕೆ ಇವಾಗ ನಿಂಬೆಹಣ್ಣ ಇಟ್ಬಿಟ್ಟು ದಾಟಿಸ್ತಾ ಇರ್ತಾರೆ ಗಾಡಿನ. ಅದನ್ನೊಂದಿಷ್ಟು ವೀಡಿಯೋ ಮಾಡಿಕೊಂಡೆ. ಸೊ ಫಸ್ಟ್ ಅವ್ರದ್ದು ಪೂಜೆ ಆಯಿತು, ಇವ್ರದ್ದು ಆದ ತಕ್ಷಣ ಆಮೇಲೆ ನಮ್ಮದು ಪೂಜೆ ಮಾಡಿದ್ದು. ಸೊ ಯಾವುದೇ ರೀತಿ ವಿಘ್ನ ಬರಬಾರ್ದು ಅಂತ ಫಸ್ಟು ಗಣೇಶಾಗೆ ಪೂಜೆ ಮಾಡ್ಸೋಕ್ಕೆ ಅಂತಂದ್ಬಿಟ್ಟು ನಮ್ಮ ಬೈಕ್ನ ಇಲ್ಲಿ ತೊಗೊಂಬಂದಿದ್ದೀವಿ. ಯಾವುದೇ ರೀತಿ ರೈಡ್ಸಲ್ಲಿ ಯಾವುದೇ ರೀತಿ ಕಷ್ಟ ಕೊಡಬೇಡಪ್ಪ ದೇವರೇ ಅಂತ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂಥೇಳಿ ಇಲ್ಲಿ ಬಂದ್ವಿ. ಪೂಜಾರಿ ಇವಾಗ ಫುಲ್ ಚೆನ್ನಾಗಿ ಪೂಜೆ ಮಾಡಿ ಕೊಟ್ಟರು. ಊದಿನ ಕಡ್ಡಿ ಬೆಳಗಿ ಆಮೇಲೆ ಆರತಿ ಮಾಡಿ ನಮ್ಮ ಹತ್ರನೂ ಆರತಿ ಮಾಡಿಸ್ಬಿಟ್ಟು ತುಂಬ ಚೆನ್ನಾಗಿ ಪೂಜೆ ಮಾಡಿ ಕೊಟ್ಟರು. ಆಮೇಲೆ ನಿಂಬೆಹಣ್ಣ ಇಟ್ಬಿಟ್ಟು ಗಾಡಿನ ದಾಟಿಸಿದ್ವಿ. ಇದಾದ ತಕ್ಷಣ ಮನೆಗೆ ಬಂದ್ವಿ. ಇವತ್ತು ನಾಗರ ಪಂಚಮಿ ಆಗಿರೋದ್ರಿಂದ ಹಾಲು ಎರೆಯೋದಿತ್ತು, ಅದಕ್ಕೆ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ವಿ. ನಮ್ಮ ಮನೇಲಿರೋ ನಾಗಪ್ಪ ವಿಗ್ರಹನ ಇಟ್ಟು ಎಲ್ಲನೂ ರೆಡಿ ಮಾಡಿಕೊಂಡು ದೀಪ ಎಲ್ಲ ಇಟ್ಟು ಇವತ್ತು ಹಾಲು ಎರಿಬೇಕು ಅಂತಂದ್ಬಿಟ್ಟು ಹಾಲನ್ನ ಕೂಡ ಇಟ್ಟಿದ್ವಿ. ಎಲ್ಲನೂ ರೆಡಿ ಮಾಡ್ಕೋತಾ ಇದ್ವಿ. ಹಾಗೆ ಏನೇನೆಲ್ಲ ನೈವೇದ್ಯ ರೆಡಿ ಮಾಡ್ಕೊಂಡಿದ್ವಿ ದೇವರಿಗೆ ನಾಗರ ಪಂಚಮಿಗೋಸ್ಕರ ಅಂಥೇಳಿ ಅದನ್ನೆಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ವಿ. ಏನೇನೆಲ್ಲ ಇಟ್ಟಿದ್ದೀವಿ ಅಂತ ಹೇಳ್ತೀನಿ ನೋಡಿ. ಕಡಲೆಕಾಯಿ ಉಸುಳಿ ಮಾಡಿದ್ವಿ, ಆಮೇಲೆ ಚುರುಮುರಿ, ಕಡಲೆಪಪ್ಪು, ಕಡಲೆ ಶೇಂಗಾ, ಆಮೇಲೆ ಫ್ರೆಶ್ ಆಗಿ ಮಾಡಿಟ್ಕೊಂಡಿರೋಂಥ ಶೇಂಗದ ಉಂಡೆ ಕೂಡ ಮಾಡಿದ್ವಿ. ಹಾಗೆ ದಾರ ಎಲ್ಲ ರೆಡಿ ಮಾಡ್ಕೋಬೇಕು. ಹುಡುಗಿರು ಮಾತ್ರ ಕತ್ತಿಗೆ ಹಾಕ್ಕೊಳ್ಳೋಕ್ಕೆ ಅರ್ಶಿಣದ ದಾರ ಮಾಡ್ಕೊಂಡ್ವಿ. ಹಾಗೆ ನಮ್ಮನೇಲಿರೋ ಹುಡುಗರು ಕೈಗೆ ಕಟ್ಕೊಳ್ಳೋಕ್ಕೆ ದಾರ ಕೂಡ ಎರಡೂ ರೆಡಿ ಮಾಡ್ಕೊಂಡ್ವಿ. ಹಾಗೆ ನಾಗಪ್ಪಂಗೂ ಕೂಡ ಅರ್ಶಿಣದ ದಾರ ರೆಡಿ ಮಾಡಿಬಿಟ್ಟು ಹಾಕಿದ್ವಿ. ಹಾಗೆ ಪೂಜೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಫುಲ್ ಚೆನ್ನಾಗಿ ಅಗರಬತ್ತಿ ಅಂಟಿಸಿ ಪೂಜೆ ಮಾಡಿ ಗಂಟೆ ಬಾರಿಸಿ ನೈವೇದ್ಯನ ಹಿಡಿದು ದೇವ್ರಿಗೆ ಒಂದೊಂದಾಗೆ ಇವಾಗ ಶೇಂಗದುಂಡಿ ಆಮೇಲೆ ಏನೇನೆಲ್ಲ ಇಟ್ಟಿದ್ದೀವಿ ಎಲ್ಲನೂ ಕೂಡ ಒಂದೊಂದೇ ದೇವರಿಗೆ ಇಟ್ಕೊಂಡು ಹೋದ್ವಿ. ಇವಾಗ ಏನು ಉಸ್ಲಿ ಮಾಡಿದ್ವಿ ಅದನ್ನು ಮುಂದೆ ಇಟ್ವಿ. ಆಮೇಲೆ ಏನು ಚುರುಮುರಿ ಇದೆ, ಒಣ ಚುರುಮುರಿ ಅದು, ಮತ್ತು ಕಡಲೆಪಪ್ಪು, ಶೇಂಗಾ ಎಲ್ಲನೂ ದೇವ್ರ ಮುಂದೆ ಒಂದೊಂದಾಗೇ ಇಟ್ಟು ಸ್ವೀಕರಿಸಪ್ಪ ತಂದೆ ಅಂತ ಇಟ್ವಿ. ಆಮೇಲೆ ಏನು ಅರ್ಶಿಣದ ದಾರ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ನಮ್ಮ ಹುಡುಗರು ಕೈ ಕಟ್ಕೋಬೇಕು. ಅದನ್ನೇ ಇವಾಗ ನಮ್ಮಪ್ಪ ಕಟ್ಕೋತಾ ಇದ್ದಾರೆ, ನನ್ನ ತಮ್ಮ ಕಟ್ತಾ ಇದ್ದಾನೆ. ಇವೆರಡು ನಾನು ನಮ್ಮಮ್ಮ ಇಬ್ಬರು ಹಾಕ್ಕೊತೀವಿ. ಇದಾದ ತಕ್ಷಣ ಈಗ ಒಣ ಕೊಬ್ಬರಿಯಲ್ಲಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನಾವೆಲ್ಲರೂ ಫ್ಯಾಮಿಲಿ ಕೈ ಇಟ್ಕೊಂಡು ನಾಗಪ್ಪಂಗೆ ಹಾಲು ಎರೆದ್ವಿ. ಈಗ 2 ಸತಿ ನಾವು ಹಾಲು ಎರೆದ್ವಿ, ಆದರೆ ನಾನು ಒಂದೇ ಸತಿ ವೀಡಿಯೋ ಮಾಡಿರೋದು.
ಅದೆಲ್ಲ ಆದ ತಕ್ಷಣ ನಾಗಪ್ಪನ ತಲೆ ಮೇಲೇ ಅದೇನು ಒಣಕೊಬ್ಬರಿ ಇರುತ್ತಲ್ವ ಆ ಥರ ನಮ್ಮಪ್ಪ 2 ಹೋಳು ಮಾಡಿಬಿಟ್ಟು ಆ ಕಡೆ ಒಂದು ಈ ಕಡೆ ಒಂದು ಇಡ್ತಾರೆ ದೇವರಿಗೆ. ಇದೇ ನಮ್ಮ ಪದ್ಧತಿ ಪ್ರಕಾರ ನಾವು ನಾಗರ ಪಂಚಮಿ ಮಾಡಿದ್ದು. ಆ್ಯಕ್ಚುಲಿ ಇದು ಡೇ ಒನ್ ಒಳಗಡೆ ಹಾಲೆರಿತೀವಿ, 2ನೇ ದಿನ ಹೊರಗಡೆ ಹಾಲೆರಿತೀವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇದಾಗಿತ್ತು. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಾಮೆಂಟಲ್ಲಿ ತಿಳಿಸಿ, ಯಾವ ಥರ ಡಿಶ್ ಬೇಕು ಅಂತಲೂ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.